ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ದಿನ 12 ಅನಿಸುತ್ತೆ. ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಇವತ್ತೇನು ಕೆಲಸ ಇಲ್ಲ ಆ್ಯಕ್ಚುಲಿ. ಬೆಳಿಗ್ಗೆ ಸ್ವಲ್ಪ ಅಪ್ಪ ಜೊತೆ ಹೋಗಿ ಬಂದು ಇವಾಗ ಮಧ್ಯಾಹ್ನ ಆಗಿದೆ. ಬೆಳಗ್ಗೆನೂ ಅಲ್ಲ, ಮಧ್ಯಾಹ್ನ ಆಗಿದೆ. ನಾನು ಹರ್ಷಿತ್ತು ನನಗೆ ಬಟ್ಟೆ ತೊಗೋಬೇಕಂತ ಬರ್ತಿದೆ ಒಂದು. ಅಲ್ಲಿಗೆ ಹೊಟ್ಟಿದ್ದೀವಿ. ಏನಪ್ಪ ಇದು ಡೈಲಿ ಶಾಪಿಂಗ್ ಆಗೋಯ್ತು ಎಂದು ಅಂದ್ಕೊಂಡಿರ್ತೀರ ನೀವು. ಏನು ಮಾಡೋಣ, ಆಗ್ತಿದೆ ಡೈಲಿ ಬಟ್ಟೆ ಶಾಪಿಂಗ್. ಅಲ್ಲ ಅವನು ವಿಸ್ಕಿನ ಎಷ್ಟು ನನ್ನಷ್ಟು ಉದ್ದ ಇದ್ದಾನೆ ಲಿಟ್ರಲಿ ಆ್ಯಕ್ಚುಲಿ ಅವನು. ನೋಡಿ ಅಲ್ಲಿ ನಾಳೆ ಬಗ್ಳೋದು ಇಲ್ಲಿ ಹೋಗಿ ತಿನ್ನೋದು. ಇವಾಗ ಲುಲು ಮಾಲ್ಗೆ ಅಥವಾ ಓರಯನ್ ಮಾಲ್ ನೋಡೋಣ. ಎರಡು ಅಲ್ಲೇ ಹೋಗೋಣ ಅಂದ್ಕೊಂಡಿದ್ದೀವಿ. ಬನ್ನಿ ಹೋಗೋಣ. ನಿಮಗೆ ಅನಿಸ್ಬೋದು ಏನಿದು ಡೈಲಿ ಇವನು ಬರೀ ಶಾಪಿಂಗ್ ಹೋಗೋದು, ಆಚೆ ಹೋಗೋದು, ಜಿಮ್ಗೆ ಹೋಗೋದು, ಅದೇ ವಿಡಿಯೋ ಮಾಡ್ತಾರೆ ಅಂತ. ಐ ನೋ ಸ್ವಲ್ಪ ಪೇಷನ್ಸ್ ಇಲ್ಲಿ. ನಾಳೆ ಒಂದು ಪ್ರ್ಯಾಂಕ್ ಮಾಡಬೇಕು ಅಂತ ಒಂದು ವಿಡಿಯೋ ಇದೆ, ಅದೊಂದು ಮಾಡ್ತೀನಿ. ಪ್ಲಸ್ ವೆನ್ಸ್ಡೇ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಊರಿಗೆ ಹೋದರೆ ಅಲ್ಲೂ ಸ್ವಲ್ಪ ಜಾಗಗಳೆಲ್ಲ ತೋರಿಸ್ತೀನಿ. ಇಟ್ಸ್ ಗೋನಾ ಬಿ ನೈಸ್, ಟ್ರಸ್ಟ್ ಮೀ. ನಾನು ಎಷ್ಟೊಂದು ಇಡನ್ ಜಾಗಸು ಮತ್ತು ನಮ್ಮೂರ ಹತ್ರ ಇರೋ ಜಾಗಗಳು ಅದರದ್ದು ಹಿಸ್ಟ್ರಿ ಎಲ್ಲ ಇನ್ಫಾರ್ಮ್ ಮಾಡ್ತೀನಿ, ಹೆಂಗಿದೆ ಏನು ಕತೆ ಅಂತ. ಲೆಫ್ಟ್ ಬ್ರೋ, ಇನ್ಫಾರ್ಮ್ ಮಾಡ್ತೀನಿ ಏನು ಅಂತ. ಸೊ ಅಲ್ಲಿವರೆಗೂ ಜಸ್ಟ್ ಪೇಷನ್ಸ್, ಮೇ ಬಿ ಫಾರ್ 2 more days ಅಷ್ಟೇ. ಫಸ್ಟು ಒರಾಯನ್ ಮಾಲ್ಗೆ ಬಂದಿದ್ದೀವಿ. ಒರಾಯನ್ ಮಾಲ್ ದೂರ ಆಯ್ತಿದ್ವಿ. ನೆಕ್ಸ್ಟ್ ಲೂಲು ಮಾಲ್ ಮತ್ತೆ ಮಂತ್ರಿ ಮಾಲ್ ಅಲ್ಲಿ ಪಕ್ಕದಲ್ಲಿ ಇದೆಲ್ಲ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಒರಾಯನ್ ಮಾಲ್ ಬಂದರೆ ಇಲ್ಲೇ ಸಿಕ್ಬಿಟ್ರೆ ಇಲ್ಲೇ ಕೆಲಸ ಆಗುತ್ತೆ ಅಂತ ಫಸ್ಟ್ ದೂರ ಇರೋದಕ್ಕೆ ಬಂದಿದ್ದೀವಿ. ಒರಾಯನ್ ಮಾಲ್ ಅಲ್ಲಿ ನೋಡ್ಬೇಕು ಏನು ತಗೋಬೇಕಂತ. ಬಟ್ ನಾನು ಇನ್ನೊಂದು ಪ್ಲಾಟ್ ವಿಶ್ ಅಂದರೆ ಅವ್ನಿಗೆ ನಾನು ಈ ಸತಿ ಔಟ್ಫಿಟ್ ಚೂಸ್ ಮಾಡ್ತೀನಿ ಯಾವ ಥರ ಅಂತ. ಚೇಂಜಿಂಗ್ ದ ವೇ ಈ ವೇರ್ಸ್ ಕ್ಲೋತ್ಸ್ ಹಾಕೋದ್ರಿಂದ ಹೊಸ ಥರ ಟ್ರೈ ಮಾಡೋಣ ಅಂತ ಬಂದಿರೋದು. ಫಸ್ಟು ಸ್ನಿಚ್ಗೆ ಹೋಗಿದ್ವಿ ಇವತ್ತು. ಅಲ್ಲಿ ಸ್ನಿಚ್ಚಲ್ಲಿ ಶರ್ಟ್ ಇಷ್ಟ ಆಯಿತು, ಬಟ್ ಪ್ಯಾಂಟ್ ಬೇಕಾಗಿರೋದು ಸಿಗಲಿಲ್ಲ. ಬೇಕಾಗಿರೋದು ಮೇನಾಗಿ ನಮ್ಗೆ ಯಾವ್ದು ಬೇಕಾದ್ರೆ ಸೈಜ್ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಸ್ನಿಚ್ನ ಬಿಟ್ಟು ಇವಾಗ ಸೌಲ್ ಸ್ಟೋರಲ್ಲಿ ಟ್ರೈ ಮಾಡ್ತಾನೆ. ಅಂದರೆ ಸೌಲ್ ಸ್ಟೋರಲ್ಲಿ ನೋಡೋಣ. ಅಲ್ಲಿ ತುಂಬ ಫಂಕಿ ಆಗ್ತಿದೆ. ಟ್ರೈಯಿಂಗ್ ಫಾರ್ ಶೂ ಬ್ರೋ. ಶೂ ಸೌಲ್ ಸ್ಟೋರಲ್ಲಿ ಬರೀ ಶೂಗೋಸ್ಕರ ಹೋಗ್ತಾ ಇರೋದು. ಸುಮ್ಮನೆ ಮಂತ್ರಿ ಮಾಲ್ಗೆ ಹೋಗ್ಬೇಕಾಗಿ ಡೈರೆಕ್ಟು. ಅಲ್ಲೇ H&M ಕೂಡ ಇತ್ತು, ಸೌಲ್ ಸ್ಟೋರು ಇತ್ತು ಅಲ್ಲೇ. ಇಲ್ಲಿ ಸುಮ್ಮನೆ ಮೋರ್ನಿಂಗ್ ಮಾಲ್ಗೆ ಬಂದಿದ್ದು. ಸ್ವಲ್ಪ ಅರ್ಮನಿ ಎಕ್ಸ್ಚೇಂಜ್ ಇದೆ, ಅಮನ್ ಎಕ್ಸ್ಚೇಂಜ್ ಅಂತ ನೋಡಿ. ನಮ್ಮ ಹುಡುಗ ಫುಲ್ ಶ್ರೀಮಂತಪ್ಪ. ನೋಡೋಣ ಇವಾಗ ಡೈರೆಕ್ಟ್ ಅಲ್ಲೇ ಕರ್ಕೊಂಡು ಹೋಗ್ತಿದ್ದೆ. ಸ್ನಿಚ್ಚಿಗೆ ಚೆಲ್ತಿಲ್ಲ, ಸ್ನಿಚ್ಗಿಚ್ಚಲ್ಲ, ಡೈರೆಕ್ಟ್ ಮಾಲ ಬೇಷಾಗೆ ಹೋದಾಗಿತ್ತಲ್ವಾ. ಡೀಸೆಲ್ ಅಲ್ಲಿ ಪ್ಯಾಂಟ್ ತಗೊಂಡು ಬಂದು ಇವಾಗ ಮಂತ್ರಿ ಮಾಲ್ಗೆ ಹೋಗ್ಬೇಕು. ನೋಡೋಣ. ಸೊ ಅಲ್ಲಿಂದ ಬಿಟ್ಟು ಮಂತ್ರಿ ಮಾಲ್ಗೆ ಬಂದಿದ್ದೀವಿ. ಮಂತ್ರಿ ಮಾಲ್ಗೆ ಹೋಗ್ತಿದ್ದೀವಿ. ಅಲ್ಲಿ ಒರಾಯನ್ ಮಾಲಲ್ಲಿ ಏನೂ ಇಷ್ಟ ಆಗಲಿಲ್ಲ. ಮಳೆ ಮಾತ್ರ ಬರ್ತಿದೆ, ಪಕ್ಕ ಮಳೆ ಅನ್ನಕ್ತಿದೆ. ಮಂತ್ರಿ ಮಾಲಲ್ಲಿ ಸಿಕ್ಕರೆ ಸಾಕು, ಚೆನ್ನಾಗಿರುತ್ತೆ. ಏನು ಬೇರೆ ಕಡೆ ಹೋಗೋದು ಸೀನೇ ಇಲ್ಲ ನಮ್ಮಲ್ಲಿ. ಮಂತ್ರಿ ಮಾಲಲ್ಲಿ ಸಿಕ್ಕಿಲ್ಲ ಅಂದರೆ ಮನೆಯೇ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಳಪ್ಪ ಅಂದ್ಬಿಟ್ಟು ಮನೆಗೆ ಹೋಗೋದಷ್ಟೇ. ಬಟ್ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ಆಲ್ಮೋಸ್ಟ್ ಬೆಳಗ್ಗೆ 5 ಗಂಟೆ ಥರ ಅನಿಸ್ತಿದೆ ನನಗೆ. ಇದು ಒರಾಯನ್ ಮಾಲ್ ಬ್ರೋ, ಒರಾಯನ್ ಮಾಲ್. ವೆದರ್ ಚೆನ್ನಾಗಿದೆ. ಬೆಂಗಳೂರಿಗೆ ಟುಡೇ ಹೆಂಗಿದ್ರೆ ವೆದರ್ ಚೆನ್ನಾಗಿರುತ್ತೆ. ಮಳೆನೂ ಬರಬಾರ್ದು, ಬಟ್ ಮಳೆ ಬರೋ ಥರ ಇದೆ. ಕೋಲ್ಡ್ ಆಗಿದ್ರೆ ಸಕ್ಕತ್ತಾಗಿರುತ್ತೆ. ಇವಾಗ ಬಿಸಿ ಬಜ್ಜಿ ಇಲ್ಲ ಪಾನಿಪುರಿ ತಿಂದರೆ ಸಕ್ಕತ್ತಾಗಿರುತ್ತಲ್ಲ. ಅಲ್ಲಿ ವೈಟ್ ಟಾಪಿಂಗ್ ಹಾಕೋಕ್ಕೋಸ್ಕರ ಮಂತ್ರಿ ಮಾಲ್ದು ರೋಡ್ ಕ್ಲೋಸ್ ಮಾಡಿದ್ದಾರೆ. ಅದರಿಂದ ಎಷ್ಟು ಟ್ರಾಫಿಕ್ ಆಗಿದೆ ಅಂದರೆ ಸಂದಿಗಿಂದ ಬಳಸ್ಕೊಂಡು ಬರಬೇಕಾಯ್ತದೆ. ಅದು ಸಂದಿಲಿ ಗೊತ್ತಿಲ್ಲದೋಗಿ ರೂಟ್ ಹಾಕ್ಕೊಂಡು ಆಮೇಲೆ ಅಲ್ಲಿಂದ ಬಂದಿರೋದು ಹೆವಿ ಟ್ರಾಫಿಕ್ ಆಗೋಯ್ತು. ಫಸ್ಟ್ ಎಲ್ಲಿಗೆ ಬರಬೇಕಾಗಿತ್ತು ನಾವು. ಸುಮ್ಮನೆ ಒರಾಯನ್ ಹೋಗೋದು ಬದಲು ಮಂತ್ರಿ ಮಾಲ್ಗೆ ಬಂದಿರೋ ಬೆಸ್ಟ್ ಟ್ರಾಫಿಕ್ ಆಗ್ತಿದೆ. ಪ್ಲಸ್ ಇನ್ನೊಂದು ಮರ್ತೋಗಿದ್ದೆ, ಮಂತ್ರಿ ಮಾಲ್ಗೆ ಹೋದರೆ ನಾನು ಆಟೋ ವೀಲ್ಸ್ದು ವೆಂಡಿಂಗ್ ಮಿಷಿನ್ ತೋರಿಸ್ತೀನಿ. ಅಲ್ಲೊಂದು ಹೊಸದು ಇನ್ಸ್ಟಾಲ್ ಮಾಡಿದ್ದಾರೆ. ಕೊನೆಗೂ ಸಾಹಸ ಪಡ್ಕೊಂಡು ಮಂತ್ರಿ ಮಾಲ್ ಕಡೆಗೆ ದಾರಿ ಹುಡ್ಕೊಂಡು ಬಂದ್ವಿ. ನೋಡೋಣ ಇಲ್ಲಿ ಹೆಂಗಿರುತ್ತೆ ಅಂತಲ್ಲಿ ಸಿಗುತ್ತೆ ಇಲ್ವಾ ಅಂತ. ಇಲ್ಲಿ ಬಟ್ಟೆ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡೋದು, ಅಷ್ಟೇನು ಮಾಡೋದಕ್ಕಾಗಲ್ಲ. ಸಿಗುತ್ತೆ ಅನ್ಸುತ್ತೆ ಇಲ್ಲಿ. ಹೋಪ್ ಸೊ ಸಿಗುತ್ತೆ ಮೋಸ್ಟ್ ಪ್ರಾಬಬ್ಲಿ. ಸಿಗ್ಲೇ ನಾಟ್ ರೆಡಿ ಟು ಗೋ ಟು ಅನದರ್ ಪ್ಲೇಸ್ ಗೈಸ್. ಸೀರಿಯಸ್, ಇನ್ನೊಂದು ಜಾಗಕ್ಕೆ ಹೋಗಿ ರೆಡಿನೇ ಇಲ್ಲ ಅನ್ಸ್ಬೋದು. ಇಫ್ ಐ ಆಮ್ ನಾಟ್ ಗೆಟಿಂಗ್ ಎನಿಥಿಂಗ್, ಅದು ಆ್ಯಪ್ ಇರುತ್ತಲ್ವ ಬ್ರೋ, 1 hour ಡೆಲಿವರಿ. ಸ್ಲಿಕ್ ಆರ್ಡರ್. ಅದೇ 1 hour ಡೆಲಿವರಿ ಆಗುತ್ತೆ ಮನೆಗೇನೆ. ಸೊ ಇವಾಗ ಜಸ್ಟ್ ಸೋಲ್ ಸ್ಟೋರ್ಗೆ ಬಂದಿದ್ದೀವಿ. ಅವನು ಶೂ ನೋಡ್ಬೇಕಂತೆ ಇಲ್ಲಿ ಫಸ್ಟು ಶೂ ನೋಡಿಕೊಂಡು ಆ್ಯಂಡ್ ದೆನ್ H&M ಟ್ರೈ ಮಾಡ್ಬೋದು. ಸೋಲ್ ಸ್ಟೋರಲ್ಲಿ ಏನಂದರೆ ತುಂಬ ಕಲರ್ಫುಲ್ ಬಟ್ಟೆಗಳು. ಮತ್ತು ಆಲ್ಸೋ
ಆನಿಮೆ ಕಂಬು ಇದು ಕಾರ್ಟೂನ್ಸ್ ಮಾರ್ವೆಲ್ಸ್ ಆ ಥರದ್ದೆಲ್ಲ ಇದೆ. ಪ್ಲಸ್ ಬಟ್ಟೆನೂ ಚೆನ್ನಾಗಿದೆ. ಬಟ್ಟೆ ಅಂದರೆ ತುಂಬ ಫಂಕಿ ಇದೆ. ಸೊ ಅದರಲ್ಲಿ ನಾಟ್ ಮೈ ಟೈಪ್. ಫೈನಲಿ H&M ಒಂದು ಜಾಕೆಟ್ ಇಷ್ಟ ಆಯಿತು ಅಂತ ತೊಗೊಂಡು ಇವಾಗ ಜಾಕೆಟ್ ತೊಗೊಂಡು ಓಡ್ತಿದ್ದೀವಿ. ಮಿಕ್ಕಿದ್ರೆ ನಾವು ಸ್ಟಿಕ್ಕಲ್ಲಿ ಆರ್ಡ್ರ್ ಮಾಡ್ಕೊತಾನೆ ಅಂತವನು. ಸೊ ಎಸ್, ವೆರಿ ಮಚ್ ಇಡೀ ದಿನ ಓಡಾಡಿ ನಾವು ಲಾಸ್ಟಲ್ಲಿ ಒಂದೇ ಒಂದು ಜಾಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಅದು ಓರೆನ್ ಮಾಲು ಮಂತ್ರಿ ಮಾಲ್ ಅಂತ ಓಡಾಡಿಕೊಂಡು ಈ ಥರ ಒಂದು ಜಾಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ವಿತ್ ಡಿಸ್ಕೌಂಟ್ ನೋಡಿ ಆಲ್ಮೋಸ್ಟ್ 5,000 ಇರೋದು H&M ಆಲ್ಮೋಸ್ಟ್ 2,400 ಸಿಕ್ತು. ಸೊ ಇಟ್ಸ್ ಎ ಗುಡ್ ಡೀಲ್. ಯಾಕಂದರೆ H&Mದೆಲ್ಲ ಐಟಮ್ ಚೆನ್ನಾಗಿರುತ್ತೆ ಏನು ಹೇಳಿದ್ರು. ಸೊ ತೊಗೊಂಡು ಇವಾಗ ಮೇಲೆ ವೆಂಡಿಂಗ್ ಮಿಷಿನ್ ಕಡೆಗೆ ಹೋಗ್ತೀವಿ. ಈಗ ಪ್ಲಾಟ್ ಟ್ವಿಸ್ಟ್ ಏನಂದರೆ ನನಗೆ ವೆಂಡಿಂಗ್ ಮಿಷಿನ್ ಅಂತ ಬಂದಿದ್ದೀನಿ. ವೆಂಡಿಂಗ್ ಮಿಷಿನ್ ಇಡೀ ಖಾಲಿ ಮಾಡಕ್ಬಿಟ್ಟಿದ್ದಾರೆ ಜನ. ಬೇಕಾಗಿರೋದು ಯಾವುದೂ ಇಲ್ಲ, ಬರೀ ಇಂಪೋರ್ಟೆಡ್ ಇಟ್ಟಿದ್ದಾರೆ. ಅದೆಲ್ಲ ₹500 MRP ಅಲ್ಲ. ನಮ್ಗೆ ಬೇಕಾಗಿರೋದು ಆಲ್ಮೋಸ್ಟ್ 170 rupees. ಅದು ಆ್ಯಕ್ಚುಲಿ 179 rupees. ಬಟ್ ಇಲ್ಲಿ ಇರೋದೆಲ್ಲ ಬರೀ ಇಂಪೋರ್ಟೆಡ್ ಬಿಟ್ಟು ಮಿಕ್ಕಿದೆಲ್ಲ ಖಾಲಿ ಮಾಡಿದ್ದಾರೆ ನೋಡಿ. ಇಟ್ಸ್ ಫುಲ್ ಎಂಟಿ. ಯಾವ್ದು ಬೇಕಾದನ್ನು ಇಟ್ಟಿಲ್ಲ. ಏನು ಮಾಡೋಣ, ಇನ್ನೊಂದು ಸತಿ ಬರಬೇಕಾಗತ್ತೆ. ಬ್ಯಾಡ್ ಲಕ್ ಐ ಗೆಸ್. ಈಗೊಂದು ಕ್ರೇಜ್ ಆಗ್ಬಿಟ್ಟಿದೆ ಎಲ್ಲರಿಗೂ ತೊಗೊಳೋದು. ಅದರಿಂದ ಬೇಕಾಗಿದ್ದು ಸಿಗ್ತಿಲ್ಲ. ದರ್ಸ್ ನಥಿಂಗ್ ಗೈಸ್. ನೋ ಗೈಸ್, ಬ್ಯಾಡ್ ಲಕ್. ತುಂಬ ಹೊಟ್ಟೆ ಸಿಗ್ತಿತ್ತು ಅಂತ ನಾವು ಹಾಗೆ ಟಾಕೋ ಬೆಲ್ ಬಂದ್ವಿ. ಮತ್ತು ನಾ ಕಾಯಿ ಕಟ್ಟಿರೋದ್ರಿಂದ ವೆಜ್ ತಿನ್ನಬೇಕಾಗಿದೆ. ಅವನು ನಾನ್ ವೆಜ್ ತಿಂತಿದ್ದಾನೆ, ಬಟ್ ನಾನು ವೆಜ್ ತಿನ್ನಬೇಕಾಗಿದೆ ಸ್ವಲ್ಪ ದಿನ. ನನಗೆ ಅದ್ರಲ್ಲಿ ಬೇಸರ ಏನಿಲ್ಲ, ಬಟ್ ಅದೇ ಸ್ವಲ್ಪ ದಿನ ಕಾಯ್ಬೇಕು. ಯಾಕಂದರೆ ಯೂಶಲಿ ನಾನ್ ವೆಜ್ ನಿಮಗೆ ಗೊತ್ತು ನಾನು ಎಷ್ಟು ನಾನ್ ವೆಜ್ ತಿಂತೀನಿ ಅಂತ. ಸೊ ವೆಜ್ ತಿನ್ನೋದು ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಒಳ್ಳೇದಕ್ಕೆ ಅಲ್ವಾ. ಪ್ರಮೋಷನ್ ಮಾಡಬೇಕಾ? ಹಾಂ, ಓರೆನ್ ಮಾಲ್ ಎದುರುಗಡೆ ಡೈರೆಕ್ಟ್ ಇದು ವೆಂಡಿಂಗ್ ಮಿಷಿನ್ ಎದುರುಗಡೆನೇ ಇದೆ. ಅಲ್ಲಿ ಬಂದಿದ್ದೀವಿ. ನಾನು ವೆಜ್ ಬೌಲ್ ತೊಗೊಂಡಿದ್ದೀನಿ, ಅವನು ಬಿಗ್ ಬ್ಯಾಡಿ ಬೌಲ್ ಅಂತ ತೊಗೊಂಡಿದ್ದಾನೆ. ತಿಂದಿದ್ದೀನಿ ಮುಂಚೆ. ಬಿಗ್ ಬ್ಯಾಡಿ ಬೌಲ್ ಬೆಟರ್ ಬಿ ಬಿಗ್ ಬ್ಯಾಡಿ ನೋಡೋಣ. ಸೊ ಎಸ್, ಆರ್ಡರ್ ಬಂತು. ಥ್ಯಾಂಕ್ ಯು. ಎಸ್ ನೋಡಿ, ಇದು ಬಿಗ್ ಬ್ಯಾಡಿ ಬೌಲು ಮತ್ತು ಇದು ನಾನು ತೊಗೊಂಡಿರೋದು ವೆಜ್. ಎವ್ರಿ ಟೈಮ್ ಬಂದಾಗ ಟಾಕೋ ಬೆಲ್ಲ ನಾನು ಯಾವಾಗಲೂ ನಾನ್ ವೆಜ್ ತಿಂತಿದ್ದವನು, ಇವತ್ತು ವೆಜ್ ತಿಂತಾ ಇದ್ದೀನಿ. ನೋಡೋಣ. ಆ್ಯಕ್ಚುಲಿ ಇವತ್ತು ನಾನು ವೆಜ್ ಟ್ರೈ ಮಾಡಿಲ್ಲ ಟಾಕೋ ಬೆಲ್ಲಲ್ಲಿ. ಬರೀ ನಾನ್ ವೆಜ್ ತಿಂದು ವೆಜ್ಗೆ ಯಾವುದು ಟ್ರೈ ಮಾಡಿಲ್ಲ. ನಿಮಗೆ ಎವ್ರಿ ಟ್ರೈ ಮೇ ಬಿ ಪನ್ನೀರ್ ಅನ್ಸುತ್ತೆ. ಅಲ್ಲ, ರಾಂಚ್ ಅನ್ಸುತ್ತೆ ಅದು. ನೋಡೋಣ, ರಾಂಚ್ ಇರಬೇಕದು. ಬಟ್ ನನಗೆ ಫ್ರೈಸ್ ತುಂಬ ಇಷ್ಟ ಟಾಕೋ ಬೆಲ್ಲಲ್ಲಿ. ದೇ ಮೇಕ್ ಸಮ್ ಅಮೇಝಿಂಗ್ ಕ್ರಿಸ್ಪಿ ಫ್ರೈಸ್ ವಿತ್ ಸೀಸನ್. ಅದು ಬೈ ಡಿಫಾಲ್ಟ್ ಪೆರಿಸ್ ಎಲ್ಲ ಬೇರೆ ಹಾಕಿರ್ತಾರೆ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕ್ರಿಸ್ಪಿ ಆಗಿರುತ್ತೆ. ನೀವು ಯಾವ್ದಾದ್ರು ಟ್ರೈ ಮಾಡಿದ್ದೀರಾ ಟಾಕೋ ಬೆಲ್ನ? ಅದನ್ನು ಸ್ಟಾರ್ಟ್ ಮಾಡೋಣ, ತಿನ್ನೋಣ. ಹೊಟ್ಟೆ ತುಂಬ. ಟ್ರಾಫಿಕ್ ಎಷ್ಟು ಕ್ರೇಜಿ ಆಗಿದೆ ಅಂದರೆ ಸಿಗ್ನಲ್ ಬಿಟ್ಟೆ ಮುಂದೆನೂ ನಿಂತಿದ್ದಾರೆ ಜನ. ಅಷ್ಟು ಕ್ರೇಜಿ ಆಗಿದೆ ಟ್ರಾಫಿಕ್ಕು. ನಾವು ಮನೆಗೆ ಹೋಗೋಸೋದಕ್ಕೆ ಆಲ್ಮೋಸ್ಟ್ ಎಷ್ಟಾಗಿದೆ ಗೊತ್ತಾ? ಆಲ್ಮೋಸ್ಟ್ 6:54 ಇವಾಗ. ನಮ್ಮ ಮನೆಗೆ ಹೋಗ್ಬೇಕನ್ಸುತ್ತೆ. 7:30-8 ಗಂಟೆ ಆಗುತ್ತೆ. ವಿಜಯನಗರಕ್ಕೆ ಹೋಗ್ಬೇಕು ಇಲ್ಲಿಂದ. ನಾವು ಹೋದಂಗೆ ಕೇಳಿಸಿದ ನೋಡಪ್ಪ. ಇದು ಆಗೋದಕ್ಕೆ ಕಾರಣ ಏನಂದರೆ ವೈಟ್ ಟಾಪಿಂಗ್ ಮಾಡಿದ್ದಾರೆ ಇಲ್ಲಿ. ಮಂತ್ರಿ ಮಾಲ್ ರೋಡ್ನ ಫುಲ್ ಕ್ಲೋಸ್ ಮಾಡಿ ಆ ಕಡೆಯಿಂದ ಬಳಸ್ಕೊಂಬರ್ಬೇಕು. ಎಲ್ಲ ಗಾಡಿಗಳು ಈ ಕಡೆ ಒಂದೇ ರೋಡ್ ಆಗಿರ್ತದೆ. ಅದರಿಂದ ವೈಟ್ ಟಾಪಿಂಗ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ರೋಡ್ ಅರ್ಧಂಬರ್ಧ ನಿಂತಿದೆ. ಗಾಡಿಗಳು ಜಾಸ್ತಿ ಆಗಿದೆ, ಬಟ್ ಕಂಟ್ರೋಲ್ ಮಾಡೋಕ್ಕೆ ಯಾರಿಲ್ಲ. ಸಿಗ್ನಲ್ ಇದಲ್ಲ, ಸಿಗ್ನಲ್ ರೋಡ್ ತುಂಬ ನಿಂತಿದ್ದಾರೆ. ಮನೆಗೆ ಹೋದಂಗೆ ಮಳೆ ಬರೋ ಥರ ಇದೆ. ಮನೆಗೆ ಹೋದಂಗೆ ನಾವು ಅಪ್ಪ ಸದ್ಯ ಟ್ರಾಫಿಕ್ ಮುಗಿಸ್ಕೊ ಬಂದ್ವಿ. ಲುಲು ಮಾಲ್ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗೆ. ಫುಲ್ ರೆಡ್ ಮಾಡಿಬಿಟ್ಟಿದ್ದಾರೆ. ಒಳ್ಳೆ ಕ್ರಿಸ್ಮಸ್ ಥೀಮ್ ಥರ ಅಲ್ಲ, ಒಂಥರ ನೋಡೋಕೆ ಚೆನ್ನಾಗಿದೆ. ಜಸ್ಟ್ ಅದು ಓರೆನ್ ಮಾಲ್ಗೆ ಹೋಗಿದ್ದಲ್ಲ, ಹೋಗಿ ಬಂದು ಸುಮ್ಮನೆ ಮನೇಲಿದ್ದೆ. ಅಂದನ್ ಕಿರಣ್ ಫೋನ್ ಮಾಡಿ ಲೈಕ್ ಟ್ರಿಪ್ಗೆ ಹೋಗೋಕ್ಕೆ ಆಗಲ್ಲ, ಇವತ್ತು ಲೇಟಾಗಿ ಬರುತ್ತೆ ಕೆಲಸದಿಂದ, ಅದೇನು ಹೋಗೋದು ಬೇಡ ಅಂತ. ಆಮೇಲೆ ಧ್ರುವಾಗೂ ಕಾಲೇಜ್ ಲೇಟ್ ಆಯ್ತಂತೆ, 6:30-7 ಗಂಟೆ. ಸೊ ಜಿಮ್ಗೆ ಹೋಗೋದು ಕ್ಯಾನ್ಸಲ್ ಆಯಿತು.
ಹೇಮಂತ ಕೆಫೆ ಓಪನ್ ಇದೆಯಲ್ಲ, ಹೇಮಂತ ಕೆಫೆ ಅದಲ್ಲಿ ಹೊಸ ಫುಡ್ ಟ್ರೈ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ದ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲಿಟರಲಿ ಮನೆಗೆ ಬಂದು 10 ನಿಮಿಷ ಕೂತಿಲ್ಲ ಅಂದರೆ ನಂಗೆ ಆಲ್ರೆಡಿ ಅಗೇನ್ ಔಟ್. ನಮ್ಮ ಮನೆಯವ್ರು ಏನಂತಾರೆ ಅಂದರೆ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಂಗಿಂದ ನಾನು ಮನೇಲೇ ಇಲ್ಲ. ಕಾವಲ್ಲ ಆಚೆನೇ ಇರ್ತಾನೆ, ಏನಾಗಿದೆ ಏನು ಕತೆ ಆದರೆ ಹಿಂಗೆ ಅಂತ ಹೇಳ್ತಿದ್ರು. ನನಗೂ ಹಂಗೆ ಅನಿಸ್ತದೆ. ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಮನೇಲೇ ಇಲ್ಲ ನಾನು. 10 ನಿಮಿಷ ಮನೆಗೆ ಬರ್ತೀನಿ ಮತ್ತೆ ಅಷ್ಟೇ. ಈಗ ನೋಡಿ ಇವಾಗ ಬರೀ ಜಾಕೆಟ್ ಹಾಕೊಂಡು ಮತ್ತೆ ಹೊರಟಿದ್ದೀನಿ. ಚಳಿ ಇದೆ ಇವತ್ತು ಹೆವಿ. ಮಳೆ ಬರ್ಬೋದು ಅಂದ್ಕೊಂಡಿದ್ದೀನಿ, ಬಟ್ ಬರೋದು ಬೇಡ. ಅಂದರೆ ನಾನು ವಾಪಸ್ ಬರೋಣ, ಮಳೆ ಬರೋದು ಬೇಡ, ನೋಡೋಣ. ಜಸ್ಟ್ ಇವಾಗ ಹೇಮಂತನ್ ಕೆಫೆ ಹತ್ರ ಬಂದ್ವಿ. ಇವತ್ತೇನಂದರೆ ಮ್ಯಾಚ್ ನಡೀತಿದ್ದಲ್ಲ, ಎವ್ರಿಡೇ ಸ್ಕ್ರೀನಿಂಗ್ ನಡೀತದೆ ಇಲ್ಲಿ. ಹೌದಾ, ಸ್ವಲ್ಪ ಮಿಸ್ ಆಗೋಯ್ತು ಬರೋದು. ಮದುವೆ ಇಲ್ಲಿ ಮ್ಯಾಚ್ ಸ್ಕ್ರೀನಿಂಗ್ ನಡೀತಿದೆ ಎವ್ರಿಡೇ. WPL ನಡೀತಿದೆಯಲ್ಲ, ಅದರಿಂದ ಮ್ಯಾಚ್ ಸ್ಕ್ರೀನಿಂಗ್ ಆಗ್ತದೆ. ಅದಕ್ಕೋಸ್ಕರ ಜನ ಇದ್ದಾರೆ ಇವತ್ತು. ಬರ್ತ್ಡೇ ಬೇರೆ ಸೆಲೆಬ್ರೇಟ್ ಮಾಡಿದೆ ಯಾರ್ದು. ನೋಡೋಣ ಏನು ತಿನ್ಬೇಕಂತ ನಾನು ಡಿಸೈಡ್ ಮಾಡಿದ್ದೆ. ಡಿಸೈಡ್ ಮಾಡ್ಕೊಂಡಿದ್ದೆ ಏನು ತಿನ್ನೋದು ಅಂತ, ಬಟ್ ಮರ್ತೆ ಹೋದೆ. ಈಗ ಬಂದಿಲ್ಲ, ನೋಡೋಣ. ಫ್ರೈಸ್ ತಿನ್ಬೇಕನ್ಸುತ್ತೆ, ಗೊತ್ತಲ್ಲ ಫ್ರೈಸ್. ನಂದು 10 ಪಾಯಿಂಟ್ ಏನಾಗಿದೆ ಅಂದರೆ ಬ್ಲಾಗು ಡೈಲಿ ತಿನ್ನೋದು, ಆಚೆ ಹೋಗೋದು, ಶಾಪಿಂಗ್ ಮಾಡೋದು, ಅದೇ ಆಗ್ಬಿಟ್ಟಿದೆ. ಒಂದು ವಾರದ ಎಷ್ಟು ಸತಿ ಶಾಪಿಂಗ್ ಹೋಗಿದ್ದೀನಿ ಅಂದರೆ ಶಾಪಿಂಗಲ್ಲಿದ್ದಾಗ ಇನ್ನೊಂದ್ಸತಿ ಶಾಪಿಂಗ್ ಪ್ಲ್ಯಾನ್ ಮಾಡ್ತಾ ಇರ್ತೀನಿ ನಾನು ಕೂತ್ಕೊಂಡು. ಹಂಗಾಗಿದೆ. ಅದು ತಿನ್ನೋದು ಅಷ್ಟೇ. ಅಲ್ಲಿ ಬ್ಲಾಗಲ್ಲಿ ಬರೀ ತಿನ್ನೋದೇ ನೋಡಿರ್ತೀರ ನಾನು. ಯಾವಾಗ ನೋಡೋ ತಿಂತಾನೆ ಇರ್ತಾನೆ ನನ್ನ ಮಗ ಇವನು ಅಂತ ಅಂದ್ಕೊಂಡಿರ್ತಾರ. ಆಡಿ ಪಿಜ್ಜಾ ಬಂತು, ಆರ್ಡರ್ ಮಾಡಿದ ಪಿಜ್ಜಾ ಬಂದಿದೆ. ಇದು ಧ್ರುವ ಇದ್ದಾನೆ. ಧ್ರುವನ ಕೈಯಲ್ಲಿ ಏನೋ ಇದೆ. ಏನಿದೆ ಅದು, ಏನಿರ್ಬೋದು ರಹಸ್ಯ, ಅದು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು ಏನಿರ್ಬೋದು ಅಂತ. ಕೈಯಲ್ಲಿ ಜಾಕೆಟ್ ಹಾಕೊಂಡು ಕವರ್ ಮಾಡ್ಕೊಂಡಿದ್ದಾನೆ, ಕೈಯಲ್ಲಿ ಏನೋ ಕಟ್ಕೊಂಡಿದ್ದಾನೆ, ಅದೇನೋ ಅಂತ ಹೇಳ್ತೀನಿ. ಮ್ಯಾಚ್ ನಡೀತಿದೆ RCB ಮತ್ತು CSK. ಐ ವಾಂಟ್ CSK ಟು ವಿನ್ ಅಲ್ಲ ಅಂತ ನಾವು ಹೇಳೋದಿಲ್ಲ. ನೋ ವೇ, ಚಾನ್ಸೇ ಇಲ್ಲ. CSK WPL ಆಗಿರ್ಬೋದು, IPL ಆಗಿರ್ಬೋದು, ಎರಡೂ ಅಷ್ಟೇ. ಬಟ್ RCB. ನನಗೆ ಕೆಫೆಲೆ ಮೋಸ್ಟ್ ಫೇವ್ರೇಟ್ ಅಂದರೆ ಯಾವುದು ಗೊತ್ತಾ? ಇದೆ ಅದು ಆ್ಯಪಲ್ ಐಸ್ ಕ್ರೀಮ್. ಸಕ್ಕತ್ತಾಗಿರುತ್ತೆ ಮಾತ್ರ. ಕ್ರೇಜಿ ಆಗಿರುತ್ತೆ ಮಾತ್ರ. ಲಿಟ್ರಲಿ ನೋಡಿ ಎಷ್ಟು ಚೆನ್ನಾಗಿದೆ. ವಿತ್ ಐಸ್ ಕ್ರೀಮ್. ಏನೊಂದೇನು ಕನ್ಫ್ಯೂಷನ್ ಅಂದರೆ ನನಗೆ ದೂರದಿಂದ ನೋಡ್ಬೇಕಾದ್ರೆ ಯೆಲ್ಲೋ ಕಲರ್ ಕಟ್ತಿಗೆ ಅದೇ ಸಜ್ಜಮ್ CSK ಇದು ಅಂತ. CSK ಅಲ್ಲ, ಹತ್ರ ಬಂದಾಗ ನೋಡ್ತೀನಿ ನಾನು. ಸ್ಪೆಕ್ಸ್ ಕೂಡ ಹಾಕಿಲ್ವಲ್ಲ, ಇಟ್ಸ್ UPW, ಉತ್ತರ ಪ್ರದೇಶ್ ವಾರಿಯರ್ಸ್ ಅಂತೆ. ಬಟ್ ಎಸ್, ಏನೇ ಆಗ್ಲಪ್ಪ, ಅದು RCBನೇ ಗೆಲ್ಲಿ ಅಷ್ಟೇ. ನೀವೆಲ್ಲ ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು? ಮೇಲ್ ಫೀಮೇಲ್ ಎರಡಲ್ಲೂ ಅಷ್ಟೇ. ಯಾರು ನಿಮ್ಮ ಫೇವ್ರೇಟ್ ಅಂತ ಕಮೆಂಟ್ ಮಾಡಿ ನೋಡೋಣ. ನನಗೆ ಆನ್ಸರ್ ಆಬ್ವಿಯಸ್ ಅನ್ಸುತ್ತೆ, ಬಟ್ ವಿರಾಟ್ ಕೊಹ್ಲಿ. ಸೊ ತಿಂದಾಯಿತು ಎಲ್ಲ, ಏನೇನು ಓಡೋದು. ಇಲ್ಲಿಗೆ ನನ್ನ ವ್ಲಾಗ್ ಕೂಡ ಎಂಡ್ ಆಗುತ್ತೆ. ನಾಳೆ I'll keep it exciting. ಏನಾದರೂ ಮಾಡ್ತೀನಿ, ಪ್ಲ್ಯಾನ್ ಮಾಡಿದ್ದೀನಿ ಆಲ್ರೆಡಿ. ಅದು ವರ್ಕೌಟ್ ಆದರೆ ಚೆನ್ನಾಗಿರುತ್ತೆ. ಸೊ ಬಾಯ್. ಅಲ್ಲಿವರೆಗೂ ಶುಭರಾತ್ರಿ. ನಾಳೆ ಬೆಳಿಗ್ಗೆ ಸಿಗೋಣ ದಿನ 13ಕ್ಕೆ. ಅಲ್ಲಿವರೆಗೂ ಬಾಯ್.